ಹಲೋ ಎವ್ರಿವನ್. ಯು ಪಿ ಎಸ್ ಸಿ ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಎಕನಾಮಿಯಲ್ಲಿ ಈಗ ನಾವು ನೋಡಲಿಕ್ಕೆ ಕೊಟ್ಟಿರೋ ವಿಷಯ ಲಾ ಆಫ್ ಇಕ್ವಿ ಮಾರ್ಜಿನಲ್ ಯುಟಿಲಿಟಿ. ಮಾರ್ಜಿನಲ್ ಯುಟಿಲಿಟಿ ಅಂತಂದರೆ ಏನು ನೆನಪು ಮಾಡ್ಕೊಳ್ಳಿ. ಟೋಟಲ್ ಯುಟಿಲಿಟಿ ಅಂತಂದರೆ ಏನು ಎರಡು ನಿಮ್ಗೆ ಗೊತ್ತಾಗಿರಬೇಕು ಇಷ್ಟೊತ್ತಿಗಾಗಲೇ. ಇಲ್ಲಿ ನೋಡಿ, ವೆನ್ ಎ ಕನ್ಸ್ಯೂಮರ್ ಹ್ಯಾಸ್ ಲಿಮಿಟೆಡ್ ಮನಿ ಮೆನಿ ವಾಂಟ್ಸ್. ಸಮಸ್ಯೆ ಇದೆ ಎಲ್ಲ ಕಡೆನೂ. ಇರುವಂಥ ಹಣ ಕಡಿಮೆ, ಆಸೆಗಳು ಮಾತ್ರ ಜಾಸ್ತಿ. ಅವಾಗ ಏನು ಕನ್ಸ್ಯೂಮರ್ ಏನು ಮಾಡ್ತಾನೆ? he distributes his money in such a way that each rupee spent on different goods gives equal satisfaction. 100 ರೂಪಾಯಿ ಇದೆ ಅಂತಂದರೆ 100 ರೂಪಾಯಿಯನ್ನು ಒಂದೇದಕ್ಕೆ ಖರ್ಚು ಮಾಡೋ ಬದಲು ಬೇರೆ ಬೇರೆ ಥಿಂಗ್ಸ್ಗಳ ಮೇಲೆ ಖರ್ಚು ಮಾಡಿ ಎಲ್ಲದರಿಂದ ಅವನಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬರ್ತಾ ಇರುತ್ತೆ. ಮನಿಯನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ. ಯಾವ ಥರ ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ? ಖರ್ಚು ಮಾಡಿದ ಪ್ರತಿಯೊಂದು ರೂಪಾಯಿಗೂ ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು, ಒಂದೇ ರೀತಿಯ ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು. ಸೊ ಇಕ್ವಿಲಿಬ್ರಿಯಮ್ ಕಂಡೀಷನ್ ಏನು? ಮಾರ್ಜಿನಲ್ ಯುಟಿಲಿಟಿ ಪರ್ ರುಪಿ ಅಥವಾ ಪರ್ ಪ್ರೈಸ್ ಫ್ರಾಮ್ ಈಚ್ ಗುಡ್ ಮಸ್ಟ್ ಬಿ ಈಕ್ವಲ್. ಪ್ರತಿಯೊಂದು ವಸ್ತುವಿನಿಂದ ಸಿಗ್ತಿರ್ತಕ್ಕಂತಹ ಮಾರ್ಜಿನಲ್ ಯುಟಿಲಿಟಿ ಸೇಮ್ ಇರಬೇಕು. ಓನ್ಲಿ ದೆನ್ ದ ಕನ್ಸ್ಯೂಮರ್ ಗೆಟ್ಸ್ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ ಫ್ರಾಮ್ ಲಿಮಿಟೆಡ್ ಇನ್ಕಮ್. ಆವಾಗ ಮಾತ್ರ ಇರುವಂಥ ಹಣದಿಂದ ಹೆಚ್ಚಿನ ಸಂತೋಷವನ್ನು, ತೃಪ್ತಿಯನ್ನು ಅವನು ಪಡಿಬಹುದು. ಉದಾಹರಣೆ ಕೊಟ್ಟರೆ ನಿಮ್ಗೆ ನೆನಪಿರುತ್ತೆ. ನಿಮ್ಮ ಹತ್ರ 200 ರೂಪಾಯಿ ಇದೆ, 2 ಚಾಯ್ಸ್ ಇದೆ, ಪಿಜ್ಜಾ, ಕಾಫಿ, 2 ಚಾಯ್ಸ್ ಇದೆ. ಇರೋದು 200 ರೂಪಾಯಿ. ಆವಾಗ ಪ್ರೈಸ್ ಪರ್ ಯೂನಿಟ್, ಪಿಜ್ಜಾಕ್ಕೂ 100 ರೂಪಾಯಿ ಖರ್ಚು ಮಾಡ್ತೀರಿ, ಕಾಫಿಗೂ 100 ರೂಪಾಯಿ ಖರ್ಚು ಮಾಡ್ತೀರಿ. ಮಾರ್ಜಿನಲ್ ಯುಟಿಲಿಟಿ ಎಷ್ಟಾಯಿತು? ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಎಷ್ಟು ಸಿಕ್ತು? ಪಿಜ್ಜಾದಿಂದ 40 ಅಂತ ಇಟ್ಕೊಂಡ್ರೆ, ಕಾಫಿಯಿಂದ 60 ಅಂತ ಇಟ್ಕೊಂಡ್ರೆ ಅದನ್ನು ನಾವು 40/100 ಅಂತಂದರೆ 40 ಟೋಟಲಲ್ಲಿ 100ಗೆ ಇದು 0.4 ಆಯಿತು. ಕಾಫಿಯಿಂದ 0.6 ಆಯಿತು. ಈ ನಂಬರ್ಗಳು ಇಂಪಾರ್ಟೆಂಟ್ ಅಲ್ಲ, ನಾನು ಹೇಳ್ತಾ ಇರೋದು ಅಲ್ವಾ. ಯಾವುದರಿಂದ ನಿಮಗೆ ಜಾಸ್ತಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇದೆ? ಇದೇ ಸಿಗುತ್ತೆ, ಇಷ್ಟೇ ಸಿಗುತ್ತೆ ಅಂತಲ್ಲ, ಆದರೆ ಇಮ್ಯಾಜಿನೇಷನ್ ಅಷ್ಟೇ. ಇದು 100 ರೂಪಾಯಿ ಇದೆ, 100 ರೂಪಾಯಿನ 2 ವಿಷಯಗಳಲ್ಲಿ ಖರ್ಚು ಮಾಡಿದ್ದೀರಿ. ಒಂದು ಪಿಜ್ಜಾ ಖರ್ಚು ಮಾಡಿದ್ದೀರಿ, ಇನ್ನೊಂದು ಕಾಫಿ ಖರ್ಚು ಮಾಡಿದ್ದೀರಿ. ಪಿಜ್ಜಾ ಖರ್ಚು ಮಾಡಿದಾಗ ನಿಮಗೆ ಸಿಕ್ತಂಥದ್ದು 0.4 ಮಾತ್ರ, ಈ ಕಡೆ 0.6 ಸಿಕ್ತು. ಯಾವುದಕ್ಕೆ ಜಾಸ್ತಿ ಸಿಕ್ತು? ಕಾಫಿ ಗಿವ್ಸ್ ಮೋರ್ ಸ್ಯಾಟಿಸ್ಫ್ಯಾಕ್ಷನ್ ಪರ್ ರುಪಿ ಅಲ್ವಾ. ಕಾಫಿಯಿಂದ ನಿಮಗೆ ಜಾಸ್ತಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಸೊ ಯು ಶುಡ್ ಬೈ ಕಾಫಿ ಫಸ್ಟ್. ಯಾವುದರಿಂದ ನಿಮಗೆ ಜಾಸ್ತಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೋ ಅದನ್ನು ನೀವು ಪರ್ಚೇಸ್ ಮಾಡಿದರೆ, ಬೈ ಮಾಡಿದರೆ ಒಳ್ಳೆಯದು. ಆಫ್ಟರ್ 1 ಕಾಫಿ MU ಡಿಕ್ರೀಸಸ್ ಡ್ಯೂ ಟು ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ. ಮೊದಲನೇ ಕಾಫಿ ಕುಡಿತೀರಿ, ಆವಾಗ ಎಷ್ಟು ರುಚಿಯಾಗಿರುತ್ತೋ, ಎಷ್ಟು ಕುತೂಹಲದಿಂದ ನಾವು ಕುಡಿತೀವೋ, ಅದೇ ಥರ ತಕ್ಷಣವೇ ಇನ್ನೊಂದು ಕಾಫಿ ಕುಡಿಲಿಕ್ಕಾಗತ್ತಾ? ಅಥವಾ ಕುಡಿದ್ರೂ ಆ ಸಂತೋಷ ಇರುತ್ತಾ? ಇರೋದಿಲ್ಲ. ಸೊ ನ್ಯೂ MU ಆಫ್ ಕಾಫಿ ನೌ ಬಿಕಮ್ಸ್ 30. ಅದು ಇಳಿದು ಬಿಡುತ್ತೆ. ಇಷ್ಟೇ ಇಳಿಯುತ್ತೆ ಅಂತಲ್ಲ, ಇಳಿಯುತ್ತೆ ಅನ್ನೋದು ಮುಖ್ಯ. ಈಗ ಪಿಜ್ಜಾ ನೌ ಗಿವ್ಸ್ 0.4 ಪರ್ ರುಪಿ. ಸೊ ಯು ಸ್ವಿಚ್ ಟು ಪಿಜ್ಜಾ. ಮೊದಲು ಕಾಫಿ ಕುಡಿದ್ರಿ, ಮತ್ತೆ ಕಾಫಿನೇ ಕುಡಿದ್ರೆ ಅಷ್ಟೇ ತೃಪ್ತಿ ಇರೋದಿಲ್ಲ. ಅದಕ್ಕಿಂತ ಪಿಜ್ಜಾ ಒಂದು ತಗೊಳ್ಳೋಣ. ನೀವು ಬೇಕರಿಗೆ ಹೋದಾಗ ಹಾಗೆ ಅಲ್ವಾ, ಒಂದೋ ಕುಡಿಯೋದೇನಾದರೂ ತಗೊಳ್ತೀರಿ, ಇನ್ನೊಂದು ತಿನ್ನೋದು. ಕುಡಿಯೋದನ್ನೇ ಫುಲ್ ತೊಗೊಂಡ್ಬಿಟ್ರೆ ಅಲ್ಲೂ ಸಹ ತೃಪ್ತಿ ಕಡಿಮೆ ಆಗಿಬಿಡುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಕಡಿಮೆ ಆಗಿಬಿಡುತ್ತೆ. ಒಂದು ಕುಡಿಯೋದು ಒಂದು ತಿನ್ನೋದು ತಗೊಳ್ಕೊಂಡ್ರೆ ಆವಾಗ ಸ್ವಲ್ಪ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಬೋದು. ಎಲ್ಲ ಸೇರಿ ಇಕ್ವಿಲಿಬ್ರಿಯಮ್ ಬರ್ತೇವೆ ಅಂತ. ಸೊ MU ಪರ್ ರುಪಿ ಬಿಕಮ್ಸ್ ಈಕ್ವಲ್ ಫಾರ್ ಬೋತ್ ಗುಡ್ಸ್. ದಟ್ ಮೀನ್ಸ್ ಇಕ್ವಿಲಿಬ್ರಿಯಮ್ ಅಂತಂದರೆ MU ಮಾರ್ಜಿನಲ್ ಯುಟಿಲಿಟಿ ಪ್ರತಿಯೊಂದು ರೂಪಾಯಿಗೂ ಈಕ್ವಲ್ ಆಗಿಬಿಟ್ರೆ ಅಥವಾ ಸಿಮಿಲರ್ ಇದ್ದರೆ ಅವಾಗ ಇಕ್ವಿಲಿಬ್ರಿಯಮ್ ಅಂತ ಕನ್ಸಿಡರ್ ಮಾಡ್ಬೋದು. ಇದು ಅರ್ಥ ಆಗದೇ ಇದ್ದರೆ, ಏನಿದು ತುಂಬ ಟರ್ಮ್ಗಳು ಬರ್ತಾ ಇದೆಯಲ್ಲ ಅಂತ ಅಂದ್ಕೊಂಡ್ರು ಅಂತಂದರೆ ಭಾಳ ತಲೆ ಕೆಡಿಸ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಖರ್ಚು ಮಾಡಿರುವ ಪ್ರತಿಯೊಂದು ರೂಪಾಯಿಗೂ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇದೆ ಅಂತಂದರೆ ಅದನ್ನು ನಾವು ಇಕ್ವಿಲಿಬ್ರಿಯಮ್ ಅಂತ ಹೇಳ್ಬೋದು. ಇನ್ನು ಫೇಮಸ್ ಸ್ಯಾಮ್ಯುಯಲ್ಸನ್ ಲೈನ್ ಇದೆ. ಏನು ಹೇಳ್ತಾರೆ ಅಂತಂದರೆ, ಕನ್ಸ್ಯೂಮರ್ ಮ್ಯಾಕ್ಸಿಮೈಸಸ್ ಸ್ಯಾಟಿಸ್ಫ್ಯಾಕ್ಷನ್ ವೆನ್ MU ಫ್ರಾಮ್ ಮಾರ್ಜಿನಲ್ ಯುಟಿಲಿಟಿ ಫ್ರಾಮ್ ದಿ ಲಾಸ್ಟ್ ರುಪೀಸ್ ಸ್ಪೆಂಟ್ ಆನ್ ಈಚ್ ಕನ್ಸ್ಯೂಮರ್ ಗುಡ್ ಇಸ್ ಈಕ್ವಲ್. ಎಕ್ಸಾಂಪಲ್ ನೋಡಿದ ಮೇಲೆ ಅದನ್ನು ಸ್ಟೇಟ್ಮೆಂಟ್ ಇನ್ನೊಂದ್ಸರಿ ನೋಡೋಣ. ಉದಾಹರಣೆಗೆ, ಈಗ ಸಬ್ಸ್ಕ್ರಿಪ್ಷನ್ OTTಗಳಂತ ಕೇಳಿರ್ತೀರಿ, ನೆಟ್ಫ್ಲಿಕ್ಸು, ಪ್ರೈಮು ಅಲ್ವಾ. ನಿಮ್ಮ ಸ್ಯಾಲ್ರಿ ಒಂದು 10,000 ರೂಪಾಯಿ ಇದೆ. 10,000 ರೂಪಾಯಿ ಇದ್ದಾಗ ಅದನ್ನು, ಇನ್ಕಮನ್ನು ನೀವು ಬೇರೆ ಬೇರೆದ ಖರ್ಚು ಮಾಡ್ತೀರಿ. ಒಂದು ವಿಭಾಗ ಯಾವುದು? ಎಂಟರ್ಟೈನ್ಮೆಂಟಲ್ಲಿ ಬೇರೆ ಬೇರೆ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ಗಳಿದೆ. ನೆಟ್ಫ್ಲಿಕ್ಸು,
ಪ್ರೈಮು, ಮ್ಯೂಸಿಕಲ್ ಸ್ಪಾಟಿಫೈ ಇದೆ, ಇನ್ನೊಂದು ಕಡೆ ಲರ್ನಿಂಗ್ ಆ್ಯಪ್ಸ್ಗಳಿದೆ, ಇನ್ನೊಂದು ಕಡೆ ಕ್ಲೌಡ್ ಸ್ಟೋರೇಜ್ ಇರಬಹುದು. ಹೀಗೆ ಬೇರೆ ಬೇರೆ ಕಡೆ ನಿಮ್ಮ ಹಣವನ್ನು ನೀವು ಹೂಡಿಕೆ ಮಾಡಿರ್ತೀರಿ, ತೊಡಗಿಸಿರ್ತೀರಿ. ಕನ್ಸ್ಯೂಮರ್ ಶಿಫ್ಟ್ ಬಿಟ್ವೀನ್ ಸರ್ವೀಸಸ್ ಅಂಟಿಲ್, ಈಗ ಬೇರೆ ಬೇರೆ ಕಡೆ ನೀವು ಹೂಡಿಕೆ ಮಾಡ್ತಾ ಇರ್ತೀರಲ್ವಾ, ಸ್ಟಾರ್ಟಿಂಗಲ್ಲಿ ನೀವು ತುಂಬ ಶಿಫ್ಟ್ ಮಾಡ್ತಾ ಇರ್ತೀರಿ. ಯಾವಾಗ ಶಿಫ್ಟ್ ಮಾಡ್ತೀರಿ ಹೇಳಿ? 1 more rupee ಸ್ಪೆಂಟ್ ಆನ್ ಈಚ್ ಗಿವ್ಸ್ ಈಕ್ವಲ್ ಸ್ಯಾಟಿಸ್ಫ್ಯಾಕ್ಷನ್. ನಿಮಗೆ ಮೊದಲು ನೆಟ್ಫ್ಲಿಕ್ಸನ್ನು ತುಂಬ ನೋಡ್ತಿದ್ದೀರಿ ಅಥವಾ ಅಮೆಝಾನ್ ಪ್ರೈಮಲ್ಲಿ ತುಂಬ ಫಿಲ್ಮ್ಗಳನ್ನು ನೋಡ್ತಿದ್ದೀರಿ ಅಂದ್ಕೊಂಡ್ರೆ, ಈಗ ಅದರ ಕಾಸ್ಟ್ ಜಾಸ್ತಿ ಆಯಿತು ಅಂತ ಇಟ್ಕೊಳ್ಳಿ. ಪ್ರತಿ ತಿಂಗಳು ನೆಟ್ಫ್ಲಿಕ್ಸಿನ ಪ್ರೈಸು 500 ರೂಪಾಯಿ ಆಯಿತು ಅಂತ ಇಟ್ಕೊಳ್ಳಿ. ಕೊಡುವಂಥ 500 ರೂಪಾಯಿಗೆ ನೆಟ್ಫ್ಲಿಕ್ಸಿಂದ ಸಿಗುವಂಥ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ ಇದೆಯಾ? ಇರೋದಿಲ್ಲ. ಆವಾಗ ನೀವೇನು ಮಾಡ್ತೀರಿ? ಇದ್ರ ಬದಲು ಇಲ್ಲಿ 500 ರೂಪಾಯಿ ಹಾಕೋ ಬದಲು ಬೇರೆ ಜಿಯೋ ಹಾಟ್ಸ್ಟಾರ್, ಸೋನಿ ಲೈವ್ ಎಲ್ಲ ಬರ್ತಾ ಇದೆ ಅಲ್ವಾ, ಅಂಥ ಯಾವುದಾದ್ರು OTTಯಲ್ಲಿ ಸ್ಪೆಂಡ್ ಮಾಡಿದರೆ ಪ್ರತಿ ರೂಪಾಯಿಗೂ ಹೆಚ್ಚು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಹಾಗಾಗಿ ಎಲ್ಲ ಸಬ್ಸ್ಕ್ರಿಪ್ಷನನ್ನು ಮಿಕ್ಸ್ ಮಾಡಿದಾಗ ನಮಗೊಂದು ಫೈನಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತಲ್ವಾ, ಈಕ್ವಿಲಿಬ್ರಿಯಮ್ ಅಂತ ಕರೀತೇವೆ. ವೈ ದಿಸ್ ಲಾ ಇಸ್ ಪ್ರಾಕ್ಟಿಕಲ್ ಆ್ಯಂಡ್ ಇಂಪಾರ್ಟೆಂಟ್? ಎಲ್ಲ ಕಡೆ ಅದೇ ಸೇಮ್ ಇನ್ಕಮ್ ಲಿಮಿಟೆಡ್ ಆಗಿದೆ, ವಾಂಟ್ಸ್ ಆರ್ ಅನ್ಲಿಮಿಟೆಡ್ಡು. ಹಾಗಾಗಿ ನಾವು ವೇಸ್ಟ್ ಆಗೋದನ್ನು ತಪ್ಪಿಸ್ಬೇಕು, ರಿಗ್ರೆಟ್ ಆಗಬಾರ್ದು. ಆಮೇಲೆ ಸೊ ಕನ್ಸ್ಯೂಮರ್ ಏನು ಮಾಡಬೇಕಾಗತ್ತೆ? ಇರುವಂಥ ಹಣವನ್ನು ಸ್ಟ್ರಾಟಜಿಕಲಿ ಸ್ಪೆಂಡ್ ಮಾಡಬೇಕಾಗತ್ತೆ. ವೆನ್ ಎವರ್ ಯು ರಿಗ್ರೆಟ್ ಅ ಪರ್ಚೇಸ್, ಯಾವುದಾದ್ರೂ ಒಂದನ್ನು ಖರೀದಿ ಮಾಡಾದ್ಮೇಲೆ ಸುಮ್ಮನೆ ಖರ್ಚು ಮಾಡಿಬಿಟ್ಟೆ ಇದಕ್ಕೆ ಅನಿಸುತ್ತಲ್ವಾ, ಯಾಕೆ ಹೇಳಿ? ಯು ಸ್ಪೆಂಟ್ ಮನಿ ಆನ್ ಅ ಪ್ರಾಡಕ್ಟ್ ವಿತ್ ಲೋ ಮಾರ್ಜಿನಲ್ ಯುಟಿಲಿಟಿ ಪರ್ ರುಪಿ. ಯಾಕೆ ರಿಗ್ರೆಟ್ ಆಗ್ತಾ ಇದೆ ಅಂತಂದರೆ, ತುಂಬ ಮಾರ್ಜಿನಲ್ ಯುಟಿಲಿಟಿ ಕಡಿಮೆ ಇದೆ, ಅದಕ್ಕೆ ಲೋ ಮಾರ್ಜಿನಲ್ ಯುಟಿಲಿಟಿ ಕಡಿಮೆ ಇರೋದ್ರಿಂದ ನಿಮ್ಗಷ್ಟು ತೃಪ್ತಿ ಸಿಗ್ತಾ ಇಲ್ಲ. ಹಾಗಾಗಿನೇ ನಿಮ್ಗೆ ಹಾಗೆ ಅನಿಸ್ತಾ ಇದೆ. ಇನ್ಸ್ಟೆಡ್ ಆಫ್ ಪ್ರಾಡಕ್ಟ್ ವಿತ್ ಹೈ ಮಾರ್ಜಿನಲ್ ಯುಟಿಲಿಟಿ ಪರ್ ರುಪಿ, ಅದರ ಬದಲು ಮತ್ತೆ ಯಾವುದೋ ತೃಪ್ತಿ ಸಿಗುವಂಥ ವಸ್ತುವನ್ನು ಖರೀದಿ ಮಾಡ್ಬೋದಿತ್ತಲ್ವಾ ಅಂತ ಆಮೇಲೆ ಅನಿಸುತ್ತೆ. ಆದರೆ ಕ್ವಶನ್ ನೋಡ್ಕೊಳ್ಳಿ ಕರೆಕ್ಟಾಗಿ. ವೈ ಡಸಂಟ್ ಅ ಕನ್ಸ್ಯೂಮರ್ ಬೈ ಓನ್ಲಿ ದಿ ಗುಡ್ ದಟ್ ಗಿವ್ಸ್ ಹೈ ಮಾರ್ಜಿನಲ್ ಯುಟಿಲಿಟಿ ಫಸ್ಟ್? ಯಾಕೆ ಒಬ್ಬ ಕನ್ಸ್ಯೂಮರು ಹೈ ಮಾರ್ಜಿನಲ್ ಯುಟಿಲಿಟಿ ಕೊಡುವಂಥ ಗೂಡನ್ನೇ ಮೊದಲು ಪರ್ಚೇಸ್ ಮಾಡೋದಿಲ್ಲ, ಅಥವಾ ಯಾಕೆ ಮಾಡಲಿಕ್ಕೆ ಆಗೋದಿಲ್ಲ? ನೋಡಿ, ಬಿಕಾಸ್ ಮಾರ್ಜಿನಲ್ ಯುಟಿಲಿಟಿ ಫಾಲ್ಸ್ ಆಫ್ಟರ್ ಈಚ್ ಅಡಿಷನ್ ಕನ್ಸಂಪ್ಷನ್. ನಾನು ಒಂದು ಗ್ಲಾಸ್ ವಾಟರ್ ಕುಡಿಯೋದ್ರ ಬಗ್ಗೆ, ನೀರು ಕುಡಿಯೋದ್ರ ಬಗ್ಗೆ ಹೇಳಿದ್ದೆ. ಮೊದಲನೇ ಗ್ಲಾಸ್ ಕುಡಿದಾಗ ಎಷ್ಟು ಬಾಯಾರಿಕೆ ಆಗಿತ್ತೋ ಆವಾಗ ಕುಡಿಯುವಂಥ ನೀರು ಬಹಳ ರುಚಿಯಾಗಿರುತ್ತೆ ಅಲ್ವಾ, ದೇಹವನ್ನು ತಣಿಸುತ್ತೆ. 2ನೇ ಗ್ಲಾಸ್ ಕುಡಿಯೋ ಹೊತ್ತಿಗೆ ಅಷ್ಟು ಬಾಯಾರಿಕೆ ಆಗಿರೋದಿಲ್ಲ, MU ಕಡಿಮೆ ಆಯಿತು. 3ನೇ ಗ್ಲಾಸ್ ಬರೋ ತನಕ ಇನ್ನಷ್ಟು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ರುಪಿ ನೀವು ಸ್ಪೆಂಡ್ ಮಾಡಿರೋದು ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ, ಆದರೆ ನೆಕ್ಸ್ಟ್ ರುಪಿ ಬಿಕಮ್ಸ್ ಲೆಸ್ ಪ್ರೊಡಕ್ಟಿವ್. ಆವಾಗ ಮತ್ತೆ ನೀರನ್ನೇ ಕುಡಿದ್ರೆ ನಿಮ್ಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ, ಮತ್ತು ನೀರಿಗೆ ಖರ್ಚು ಮಾಡಿದರೆ ಆವಾಗ ನಿಮಗೆ ತೃಪ್ತಿ ಇರೋದಿಲ್ಲ. ಅದ್ರ ಬದಲು ಇನ್ನೇನಾದರೂ ತಿನ್ನೋಣ ಅಂತ ಅನಿಸುತ್ತೆ. ಆವಾಗ ಅದನ್ನು ಬಿಟ್ಟು ಬೇರೆ ಗೂಡ್ಸನ್ನು ಪರ್ಚೇಸ್ ಮಾಡ್ತಾರೆ, ಮೇಕಿಂಗ್ ಅದರ್ ಗುಡ್ಸ್ ಮೋರ್ ಅಟ್ರಾಕ್ಟಿವ್. ಓವರಾಲ್ ಕಾನ್ಸೆಪ್ಟ್ ಗೊತ್ತಾಗ್ತಾ ಇದೆಯಾ? ಯಾವುದೋ ಒಂದನ್ನು ಪರ್ಚೇಸ್ ಮಾಡ್ತೀರಿ, ನೆಕ್ಸ್ಟ್ ಅದನ್ನೇ ಪರ್ಚೇಸ್ ಮಾಡಿದರೆ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟು ಇರೋದಿಲ್ಲ. ಸೊ ಬೇರೆದ್ರ ಕಡೆ ಅಟ್ರಾಕ್ಟ್ ಆಗ್ತೇವೆ ನಾವು ಆವಾಗ. ಹಾಗೆ ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಡಸ್ ಅ ಕನ್ಸ್ಯೂಮರ್ ರಿಮೇನ್ ಇನ್ ಇಕ್ವಿಲಿಬ್ರಿಯಂ ಪರ್ಮನೆಂಟ್ಲಿ? ಕನ್ಸ್ಯೂಮರು ಯಾವಾಗಲೂ ಇಕ್ವಿಲಿಬ್ರಿಯಂ ಇರ್ತಾನ? ಇರಲ್ಲ. ಇಫ್ ಇನ್ಕಮ್ ಆರ್ ಪ್ರೈಸ್ ಚೇಂಜಸ್, ಇಕ್ವಿಲಿಬ್ರಿಯಂ ಚೇಂಜಸ್. ಇದು ನೋಡಿದ ಕಾನ್ಸೆಪ್ಟೇ. ಇನ್ಕಮು ಪ್ರೈಸು ಚೇಂಜ್ ಆಗ್ತಾ ಇದ್ದರೆ ಇಕ್ವಿಲಿಬ್ರಿಯಮ್ ಚೇಂಜ್ ಆಗ್ತಾ ಇರುತ್ತೆ. ವಾಟ್ ಇಫ್ ಮಾರ್ಜಿನಲ್ ಯುಟಿಲಿಟಿ ಆಫ್ ಒನ್ ಗುಡ್ ಬಿಕಮ್ಸ್ ಗ್ರೇಟರ್ ಅಗೇನ್ ಇನ್ ಫ್ಯೂಚರ್? ಒಂದು ವಸ್ತುವಿನ ಮಾರ್ಜಿನಲ್ ಯುಟಿಲಿಟಿ ಚೇಂಜ್ ಆಗ್ತಾ ಇದೆ, ಗ್ರೇಟರ್ ಆದರೆ ಏನಾಗುತ್ತೆ? ಆವಾಗ ಕನ್ಸ್ಯೂಮರ್ ಏನು ಮಾಡ್ತಾನೆ? ಎಕ್ಸ್ಪೆಂಡಿಚರನ್ನು ಬದಲಾಯಿಸ್ತಾನೆ, ರಿಅಲೋಕೇಟ್ಸ್ ಅಲ್ವಾ. ಮೊದಲು ಈಗ ಇದಕ್ಕೆ ಖರ್ಚು ಮಾಡ್ತಾ ಇರೋನು ಬೇರೆದಕ್ಕೆ ಖರ್ಚು ಮಾಡ್ತಾನೆ. ಸ್ವಿಚಸ್ ಬ್ಯಾಕ್ ಟು ಮ್ಯಾಕ್ಸಿಮೈಸ್ ಸ್ಯಾಟಿಸ್ಫ್ಯಾಕ್ಷನ್. ಕನ್ಸ್ಯೂಮರಿನ ಉದ್ದೇಶ ಯಾವಾಗಲೂ ಒಂದೇ, ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಮಾಡ್ಕೊಳ್ಳೋದು. ಈಗ ಡಸ್ ದಿಸ್ ಲಾ ಅಪ್ಲೈ ಟು ರಿಚ್ ಆ್ಯಂಡ್ ಪುವರ್ ಬೋತ್? ಶ್ರೀಮಂತರು ಬಡವರು ಇಬ್ಬರಿಗೂ ಅಪ್ಲೈ ಆಗುತ್ತಾ ಇದು? ಎಸ್, ಬಿಕಾಸ್ ಆಲ್ ಹ್ಯೂಮನ್ಸ್ ಟ್ರೈ ಟು ಮ್ಯಾಕ್ಸಿಮೈಸ್ ಸ್ಯಾಟಿಸ್ಫ್ಯಾಕ್ಷನ್ ಫ್ರಮ್ ಇನ್ಕಮ್ ರಿಗಾರ್ಡ್ಲೆಸ್ ಆಫ್ ಇನ್ಕಮ್ ಲೆವೆಲ್. ಎಲ್ರಿಗೂ ಇರೋ ಅಂಥ ಆಸೆ ಒಂದೇ, ಇರೋ ಹಣದಲ್ಲಿ ಜಾಸ್ತಿ ತೃಪ್ತಿಯನ್ನು ಹೊಂದಬೇಕು ಅನ್ನೋದು. ಹಾಗಾಗಿ ಇದು ಪುವರಿಗೂ ಅಪ್ಲೈ ಆಗುತ್ತೆ, ರಿಚ್ಚಿಗೂ ಅಪ್ಲೈ ಆಗ್ತಾ ಹೋಗುತ್ತೆ. ಇಸ್ ಯುಟಿಲಿಟಿ ಮೆಜರ್ಡ್ ನ್ಯೂಮೆರಿಕಲಿ ಯುಟಿಲಿಟಿಯನ್ನು ಮೆಜರ್ ಮಾಡಬಹುದಾ? ಕಾನ್ಸೆಪ್ಚುಲಿ ಮಾಡಬಹುದು, ಆದರೆ ಮಾಡರ್ನ್ ಅಪ್ರೋಚ್ ಏನು ಯೂಸ್ ಮಾಡುತ್ತೆ? ರ್ಯಾಂಕಿಂಗನ್ನು ಯೂಸ್ ಮಾಡ್ತಾರೆ. ಇಷ್ಟು ಡೀಟೇಲ್ ಆಗಬೇಕಾಗೋದಿಲ್ಲ, ಆದರೆ ಮೇನಾಗಿ ನೋಡಿದ್ದೇನಿಲ್ಲ ನಾವು. ವೆನ್ ಅ ಕನ್ಸ್ಯೂಮರ್ ಹ್ಯಾಸ್ ಲಿಮಿಟೆಡ್ ಮನಿ ಆ್ಯಂಡ್ ಮೆನಿ ವಾಂಟ್ಸ್, ಒಬ್ಬ ಕನ್ಸ್ಯೂಮರಿಗೆ ಹಣ ಕಡಿಮೆ ಇದೆ, ಆಸೆಗಳು ಜಾಸ್ತಿ ಇದೆ,
He distributes his money in such a way that each rupee spent on different goods gives equal satisfaction. ಇರುವಂಥ ಹಣವನ್ನು ಬೇರೆ ಬೇರೆ ಗೂಡ್ಸ್ಗಳ ಮೇಲೆ, ಬೇರೆ ಬೇರೆ ವಸ್ತುಗಳ ಮೇಲೆ ಖರ್ಚು ಮಾಡ್ತಾನೆ, ಎಲ್ಲದರಿಂದ ಅವನಿಗೆ ತೃಪ್ತಿ ಸಿಗುತ್ತೆ. ಇದು ಲಾ ಆಫ್ ಇಕ್ವಿ ಮಾರ್ಜಿನಲ್ ಯುಟಿಲಿಟಿ. ಎಸ್, ಇಲ್ಲಿ ಕೆಳಗಡೆ ಶಾರ್ಟ್ ನೋಟ್ಸ್ ಇದೆ. ಇಲ್ಲೇನು ಮಾಡ್ತಾ ಇದ್ದಾರೆ ಹೇಳಿ, ಒಂದು ಮೇನು ಥಿಂಗ್ ನೆನಪಿಟ್ಕೊಳ್ಳೋದೇನು, ಎವ್ರಿ ರುಪಿ ಸ್ಪೆಂಟ್ ಆನ್ ಡಿಫ್ರೆಂಟ್ ಗೂಡ್ಸ್. ತುಂಬ ವಸ್ತುಗಳನ್ನು ಖರ್ಚು ಮಾಡ್ತಾ ಇದ್ದಾನೆ, ತುಂಬ ವಸ್ತುಗಳಿಗೋಸ್ಕರ ಖರ್ಚು ಮಾಡ್ತಾ ಇದ್ದಾನೆ, ಎಲ್ಲದರಿಂದ ಈಕ್ವಲ್ ಸ್ಯಾಟಿಸ್ಫ್ಯಾಕ್ಷನ್ ಬರ್ತಾ ಇದೆ. ಇದನ್ನು ಬೇಕಿದ್ರೆ ಬರೆದಿಟ್ಕೋಬಹುದು ನಿಮ್ಮ ನೋಟ್ಸಲ್ಲಿ. ಎಸ್, ಇದಾದಮೇಲೆ ಇನ್ನೊಂದು ವಿಷಯ, ಇಂಡಿಫರೆನ್ಸ್ ಕರ್ವ್ ಅಂತ. ಇಂಡಿಫರೆನ್ಸ್ ಏನು ಹಾಗಂತಂದರೆ ಕೇಳಿದ್ರೆ ಎಲ್ಲಾದರೂ, ಇಲ್ಲಿ ಏನು ಹೇಳ್ತಾ ಇದೆ, ಇಂಡಿಫರೆನ್ಸ್ ಕರ್ವ್ ಇಟ್ ಶೋಸ್ ಡಿಫರೆಂಟ್ ಕಾಂಬಿನೇಷನ್ ಆಫ್ ಟೂ ಗುಡ್ಸ್ ದಟ್ ಗಿವ್ ದ ಸೇಮ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಟು ಅ ಕನ್ಸ್ಯೂಮರ್. ಎರಡು ಕಮಾಡಿಟಿ ಇದೆ, ಎರಡು ವಸ್ತುಗಳಿದೆ, ಆದರೆ ಕಾಂಬಿನೇಷನ್ ಇದು. ಎರಡು ವಸ್ತುಗಳು ಹೇಗಿರುತ್ತೆ ಅಂತಂದರೆ ಸೇಮ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಡಿಫ್ರೆಂಟ್ ಗುಡ್ಸ್ ಪ್ಲಸ್ ಡಿಫ್ರೆಂಟ್ ಕ್ವಾಂಟಿಟೀಸ್, ಬಟ್ ಸ್ಯಾಟಿಸ್ಫ್ಯಾಕ್ಷನ್ ರಿಮೇನ್ ಈಕ್ವಲ್. ಬೇರೆ ಬೇರೆ ಗೂಡ್ಸ್ಗಳಿದೆ, ಬೇರೆ ಬೇರೆ ಕ್ವಾಂಟಿಟಿಲಿ ತಗೊಳ್ತಾ ಇದ್ದೇವೆ, ಸ್ಯಾಟಿಸ್ಫ್ಯಾಕ್ಷನ್ ಮಾತ್ರ ಈಕ್ವಲ್ ಇದೆ. ಸೊ ದಟ್ ಈಸ್ ವೈ ದ ಕನ್ಸ್ಯೂಮರ್ ಈಸ್ ಇಂಡಿಫರೆಂಟ್. ಕನ್ಸ್ಯೂಮರ್ ಏನು ಇಲ್ಲಿ ಇಂಡಿಫರೆಂಟ್. ಇಂಡಿಫರೆಂಟ್ ಅಂತಂದರೆ he has no preference between the combination because all give equal happiness. ಎಲ್ಲವೂ ಸಹ ಒಂದೇ ರೀತಿಯ ಸಮಾಧಾನವನ್ನು, ತೃಪ್ತಿಯನ್ನು ಕೊಡ್ತಾ ಇದೆ. ಹಾಗಾಗಿ ಅವನಿಗೆ ಪ್ರಿಫರೆನ್ಸ್ ಇರೋದಿಲ್ಲ ಜಾಸ್ತಿ, ಯಾವುದೇ ಇದನ್ನು ಮಾತ್ರ ನಾನು ಪರ್ಚೇಸ್ ಮಾಡಬೇಕು ಅನ್ನುವಂಥ ಪ್ರಿಫರೆನ್ಸ್ ಇರೋದಿಲ್ಲ. ಉದಾಹರಣೆಗೆ, ಲೆಟ್ಸ್ ಸೇ ಕನ್ಸ್ಯೂಮರ್ ಲೈಕ್ಸ್ ಟೀ ಆ್ಯಂಡ್ ಕಾಫಿ, ಸ್ಯಾಟಿಸ್ಫ್ಯಾಕ್ಷನ್ ಕ್ಯಾನ್ ಬಿ ಈಕ್ವಲ್ ಫ್ರಮ್ ದೀಸ್ ಕಾಂಬಿನೇಷನ್. ಎರಡನ್ನ ಕಾಂಬಿನೇಷನ್ ಮಾಡಿದಾಗಲೂ ಸ್ಯಾಟಿಸ್ಫ್ಯಾಕ್ಷನ್ ಈಕ್ವಲ್ ಆಗಿ ಸಿಗ್ತಾ ಇರಬಹುದು. ಒಬ್ಬ ಸ್ಟೂಡೆಂಟ್ ಇದ್ದಾನೆ ಅಂತ ಇಟ್ಕೊಳ್ಳಿ, ಟೂ ಗೋಲ್ ಇದೆ, ಎರಡು ಗುರಿ ಇದೆ. ಸ್ಟಡಿ ಅವರ್ಸ್, ಮೊದಲನೇದು ಎಕ್ಸ್ ಅಂತ ಸ್ಟಡಿ ಅವರ್ ಇದೆ, ಎರಡನೇದು ಸ್ಲೀಪ್ ಅವರ್. ಇಷ್ಟೊತ್ತು ಓದಬೇಕು, ಇಷ್ಟೊತ್ತು ಮಲ್ಕೋಬೇಕು, ನಿದ್ದೆ ಮಾಡಬೇಕು. ಸೊ ದೀಸ್ ಕಾಂಬಿನೇಷನ್ಸ್ ಮೈಟ್ ಗಿವ್ ಈಕ್ವಲ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಪ್ರೊಡಕ್ಟಿವಿಟಿ. ನೋಡಿ, ಬೇರೆ ಬೇರೆ ಆಪ್ಷನ್ ನೋಡಿ. ಅವನು 8 ಹೊತ್ತು ಮಲ್ಕೊಂಡು 8 ಹೊತ್ತು ಓದಿ 6 ಹೊತ್ತು ಮಲ್ಕೋಬಹುದು, 7 ತಾಸು ಓದಿ 7 ತಾಸು ಮಲ್ಕೋಬಹುದು, 6 ತಾಸು ಓದಿ 8 ತಾಸು ಮಲ್ಕೋಬಹುದು. ಹಾಗಾಗಿ ಒಟ್ಟಾರೆಯಾಗಿ ಅವನಿಗೆ ಸಿಗ್ತಾ ಇರೋದು ಏನು, ಸ್ಯಾಟಿಸ್ಫ್ಯಾಕ್ಷನ್, ಈಕ್ವಲ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ಈಚ್ ಕಾಂಬಿನೇಷನ್ ಗಿವ್ಸ್ ಈಕ್ವಲ್ ವೆಲ್ ಬೀಯಿಂಗ್ ಇನ್ ಡಿಫರೆನ್ಸ್ ಕರ್ವ್ ಆಫ್ ಕಂಫರ್ಟ್ ಆ್ಯಂಡ್ ಪ್ರೊಡಕ್ಟಿವಿಟಿ. ಹಾಗಾಗಿ ಎರಡರಲ್ಲೂ ಟೋಟಲ್ ಆಗಿ ಸ್ಯಾಟಿಸ್ಫ್ಯಾಕ್ಷನ್ ಒಂದೇ ಥರ ಇದ್ದರೆ ಇಂಡಿಫರೆಂಟ್ ಆಗಿ ನಾವು ನೋಡ್ತೇವೆ. ಇಂಡಿಫರೆನ್ಸ್ ಕರ್ವ್ ಅಂತಂದರೆ ಮೇಲ್ಗಡೆ ಒಂದು ಕರ್ವ್ ಥರ ಕೊಟ್ಟಿದ್ದೇನೆ ನೋಡಿ. 2 ಕಮಾಡಿಟಿ ಇದೆ, ಕಮಾಡಿಟಿ ಎಕ್ಸ್ ಮತ್ತು ಕಮಾಡಿಟಿ ವೈ ಅಂತ. ಈ ಕಡೆ ಎರಡೂದ್ರಿಂದಾನು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇರೋದು. ಗ್ರಾಫನ್ನು ಬೈ ಹಾರ್ಟ್ ಮಾಡೋದು, ನೆನ್ಪಿಟ್ಕೊಳ್ಳೋದೆಲ್ಲ ಮಾಡಬೇಡಿ. ಯಾಕಂತಂದರೆ ಇದು ಜಸ್ಟ್ ಬೇಸಿಕ್, ಇದನ್ನು ಬಿಟ್ಟು ಬೇರೆ ಬೇರೆ ಅಂಶಗಳಿರುತ್ತೆ. ಹಾಗಾಗಿ ಜಸ್ಟ್ ನಿಮ್ಗೆ ಗೊತ್ತಿರಲಿ ಒಂದು ವಿಷಯ ಅಂತ ಹೇಳ್ತಿರೋದು. ಎಕ್ಸಾಮ್ನಲ್ಲಿ ಇಲ್ಲಿ ತನಕ ಇದರ ಬಗ್ಗೆ ಜಾಸ್ತಿ ಕ್ವಶನ್ಗಳೇನು ಬಂದಿಲ್ಲ, ಯಾಕಂದರೆ ಮುಂದೆ ಬೇರೆ ಬೇರೆ ವಿಷಯಗಳು ಇದೆ ಇಂಪಾರ್ಟೆಂಟ್ ಇರೋದು. ಹಾಗಾಗಿ ಜಸ್ಟ್ ಓವರ್ ವ್ಯೂ ಕೊಡ್ತಾ ಇದ್ದೇನೆ ಅಷ್ಟೇ. ಇನ್ನೊಂದು ಜಿಮ್ ಫಿಟ್ನೆಸ್ ಎಕ್ಸಾಂಪಲ್ ನೋಡೋದಾದರೆ, ಪ್ರೋಟೀನು, ಎಷ್ಟು ಪ್ರೋಟೀನ್ ತಗೊಳ್ತಾರೆ ಒಬ್ಬರು, ಮತ್ತು ಎಷ್ಟೊತ್ತು ವರ್ಕೌಟ್ ಮಾಡ್ತಾರೆ, ಎರಡನ್ನು ಕಂಬೈನ್ ಮಾಡಿದಾಗ ಒಂದು ಫಿಟ್ನೆಸ್ ಹ್ಯಾಪಿನೆಸ್ ಸಿಗುತ್ತೆ. ಮತ್ತು OTT ಎಂಟರ್ಟೈನ್ಮೆಂಟು ಮತ್ತು ಔಟ್ಡೋರ್ ಆ್ಯಕ್ಟಿವಿಟಿ ಅವರ್ಸ್ ಎರಡನ್ನು ಮಿಕ್ಸ್ ಮಾಡಿಕೊಂಡ್ರೆ ಆವಾಗ ಒಂದು ಹ್ಯಾಪಿನೆಸ್ ಬರುತ್ತಲ್ವ. ಅಂತಂದರೆ ಏನು, ಮುಖ್ಯವಾಗಿ ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳೋದು. ನಿಮ್ಮ ಹತ್ರ ಒಂದು ದಿನ ಇದೆ, 24 ಗಂಟೆ ಇದೆ, 24 ಗಂಟೆಯಲ್ಲಿ ಆ ಸಮಯವನ್ನು ಹೇಗೆ ಉಪಯೋಗ ಮಾಡ್ಕೊಳ್ತೀರಿ. ಸ್ಟಡಿ ಮಾಡಬೇಕು, ನಿದ್ದೆ ಮಾಡಬೇಕು, ನಿದ್ದೆ ಜೊತೆ ಉಳಿದಿರೋ ಕೆಲಸಗಳನ್ನು ಮಾಡಬೇಕಾಗತ್ತೆ. ಸ್ಟಡಿ ಒಂದು ಇಂಪಾರ್ಟೆಂಟು, ಮತ್ತು ಅದರ್ ಆ್ಯಕ್ಟಿವಿಟೀಸ್, ಇದು ಎರಡನ್ನು ಸಹ ಕಂಬೈನ್ ಮಾಡಿದಾಗ ನೀವು ಹ್ಯಾಪಿನೆಸ್ಸನ್ನು ಪಡ್ಕೊಳ್ಬಹುದು. ಸರಿಯಾದ ರೀತಿಯಲ್ಲಿ ಕಂಬೈನ್ ಮಾಡಬೇಕು. ಸರಿಯಾದ ರೀತಿಯಲ್ಲಿ ಕಂಬೈನ್ ಮಾಡಬೇಕು ಅಂತಂದರೆ ಇಲ್ಲಿ ಕೀ ಅಸಂಪ್ಷನ್ಗಳಿದೆ ಕೆಲವೊಂದು. ಏನು ಅಸಂಪ್ಷನ್ನು, ಕನ್ಸ್ಯೂಮರ್ ಈಸ್ ರ್ಯಾಷ್ನಲ್. ರ್ಯಾಷ್ನಲ್ ಅಂತಂದರೆ ಏನು ಹಾಗಂತಂದರೆ ಆಲ್ವೇಸ್ ವಾಂಟ್ಸ್ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್. ಯಾವತ್ತೂ ಕನ್ಸ್ಯೂಮರು ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಬೇಕು ಅಂತ ಬಯಸ್ತಾ ಇರ್ತಾನೆ. ಮತ್ತು ಆರ್ಡಿನಲ್ ಯುಟಿಲಿಟಿ ಅಂತಂದರೆ ಕನ್ಸ್ಯೂಮರ್ ರ್ಯಾಂಕ್ಸ್ ಪ್ರಿಫರೆನ್ಸಸ್, ಯಾವುದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡಬೇಕು ಅನ್ನೋದನ್ನು ಅವ್ನು ತಿಳ್ಕೊಂಡಿರ್ತಾನೆ. ಅದರ ಆಧಾರದ ಮೇಲೆ ಆದ್ಯತೆಯನ್ನು ಕೊಡ್ತಾ ಹೋಗ್ತಾನೆ.
ದ ಡಿಮಿನಿಷಿಂಗ್ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್. ಏನು ಹಾಗಂತಂದರೆ ಕನ್ಸ್ಯೂಮರ್ ಇಸ್ ವಿಲ್ಲಿಂಗ್ ಟು ಗಿವ್ ಅಪ್ ಲೆಸ್ ಆ್ಯಂಡ್ ಲೆಸ್ ಆಫ್ ಒನ್ ಗುಡ್ ಟು ಗೇನ್ ಮೋರ್ ಆಫ್ ದಿ ಅನದರ್. ನಿದ್ದೆ ಕಡಿಮೆ ಮಾಡಿ ಅದ್ರ ಮೂಲಕ ಓದೋದನ್ನು ಜಾಸ್ತಿ ಮಾಡಬಹುದು, ಅಥವಾ ಇಲ್ಲ ರೆಸ್ಟ್ ಬೇಕು ಅಂತ ಓದೋದನ್ನು ಕಡಿಮೆ ಮಾಡಿ ನಿದ್ದೆ ಜಾಸ್ತಿ ಮಾಡಬಹುದು. ಹೀಗೆ ಒಂದನ್ನು ಹೆಚ್ಚು ಮಾಡಲಿಕ್ಕೆ ಇನ್ನೊಂದನ್ನು ಕಡಿಮೆ ಮಾಡ್ತಾ ಇರ್ತಾನೆ. ವೀಕ್ ಆರ್ಡರಿಂಗ್. ಕನ್ಸ್ಯೂಮರ್ ಕ್ಯಾನ್ ಕಂಪೇರ್ ಕಾಂಬಿನೇಷನ್ಸ್ ಬಟ್ ಮೇ ನಾಟ್ ಎಕ್ಸ್ಪ್ರೆಸ್ ಸುಪೀರಿಯಾರಿಟಿ ಸ್ಟ್ರಾಂಗ್ಲಿ. ಕೆಲವೊಂದು ಸಾರಿ ಬೇರೆ ಬೇರೆ ಕಾಂಬಿನೇಷನ್ಗಳನ್ನು ಕಂಪೇರ್ ಮಾಡಿ ಅದರ ಮೂಲಕ ಅವನು ಡಿಸೈಡ್ ಮಾಡಬಹುದು. ಆದರೆ ಎಕ್ಸಾಕ್ಟಾಗಿ ಸುಪೀರಿಯಾರಿಟಿ ಇದಕ್ಕೆ ಕೊಡಬೇಕು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಎಷ್ಟೋ ಸಾರಿ. ಹಾಗಾಗಿ ಬಹಳ ಬೇರೆ ಬೇರೆ ಫ್ಯಾಕ್ಟರ್ಗಳಿರುತ್ತೆ. ಇದಾದಮೇಲೆ ಇನ್ನೊಂದು ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್. MRS ಏನು ಹೇಳ್ತಾ ಇದೆ ಅಂತಂದರೆ, ಹೌ ಮಚ್ ಆಫ್ ಗುಡ್ ವೈ ಕನ್ಸ್ಯೂಮರ್ ಇಸ್ ವಿಲ್ಲಿಂಗ್ ಟು ಗಿವ್ ಅಪ್ ಟು ಗೆಟ್ ಒನ್ ಮೋರ್ ಯೂನಿಟ್ ಆಫ್ ಗುಡ್ ಎಕ್ಸ್ ವಿತೌಟ್ ಚೇಂಜಿಂಗ್ ಸ್ಯಾಟಿಸ್ಫ್ಯಾಕ್ಷನ್. ಎಕ್ಸ್ ಅಂತ ಇದೆ ಒಂದು, ಇನ್ನೊಂದು ವೈ ಅಂತ ಇದೆ. ಈಗ ಕನ್ಸ್ಯೂಮರ್ ಇದ್ದಾರೆ, ಹೌ ಮಚ್ ಆಫ್ ಗುಡ್ ವೈ, ಈ ಎಕ್ಸ್ ಬೇಕು ಅಂತಂದರೆ ಈ ವೈಯನ್ನು ಬಿಟ್ಕೊಡ್ಬೇಕು. ಯಾವ ಲೆವೆಲಿಗೆ ಬಿಟ್ಕೊಡ್ಬೇಕು ಅನ್ನೋದನ್ನ ಡಿಸೈಡ್ ಮಾಡೋದು. ಆದರೆ ಸ್ಯಾಟಿಸ್ಫ್ಯಾಕ್ಷನಲ್ಲಿ ಕಡಿಮೆ ಆಗಬಾರ್ದು, ವಿತೌಟ್ ಚೇಂಜಿಂಗ್ ಸ್ಯಾಟಿಸ್ಫ್ಯಾಕ್ಷನ್. ಆ್ಯಸ್ ಕನ್ಸ್ಯೂಮರ್ ಗೆಟ್ ಮೋರ್ ಆಫ್ ಎಕ್ಸ್, ಡಿಸೈರ್ ಟು ಗಿವ್ ಅಪ್ ವೈ ಡಿಕ್ರೀಸಸ್ ಅಲ್ವಾ. ಜಾಸ್ತಿ ಎಕ್ಸನ್ನು ಪಡ್ಕೊಂಡು ಹಾಗೆ ವೈ, ಡಿಸೈರ್ ಟು ಗಿವ್ ಅಪ್ ವೈ, ಈಗ ಅದನ್ನು ನಾನು ಬಿಟ್ಕೊಡ್ತಾ ಇದ್ದೀನಲ್ವಾ, ಒಂದು ಪಡ್ಕೊಳ್ಳಿಕ್ಕೆ ಇನ್ನೊಂದನ್ನು ಬಿಟ್ಕೊಡ್ಲಿಕ್ಕೆ ನಾವು ತಯಾರಿರೋದಿಲ್ಲ. ಎಲ್ಲ ಬೇಕು ಅಂತ ಅಂದ್ಕೊಳ್ತಾ ಇರ್ತೀವಿ, ಆವಾಗ ಪ್ರಾಬ್ಲಮ್ ಎದುರಾಗುತ್ತೆ. ಆವಾಗ MRS ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಫಾಲ್ ಆಗ್ತಾ ಇರುತ್ತೆ, ಕಡಿಮೆ ಆಗ್ತಾ ಇರುತ್ತೆ. ಇಲ್ಲಿ ಬರುವಂಥ ಕೆಲವೊಂದು ಕ್ವಶನ್ಗಳು, ವೈ ಆರ್ ಆಲ್ ಪಾಯಿಂಟ್ಸ್ ಇನ್ IC ಈಕ್ವಲ್ ಇನ್ ಸ್ಯಾಟಿಸ್ಫ್ಯಾಕ್ಷನ್. ಇಂಡಿಫರೆನ್ಸ್ ಕರ್ವ್ನಲ್ಲಿ ಎಲ್ಲ ಯಾಕೆ ಸೇಮ್ ಇರುತ್ತೆ, ಡೀಟೇಲ್ ಆಗಿದೆ ಇದು. ಆದರೂ ಪ್ರಯತ್ನ ಅಂತಂದರೆ ನಿಮಗೆ ಕಷ್ಟ ಆಗ್ಬೋದು ಕೆಲವೊಂದು ಸಾರಿ ಈ ಒಂದು ಟಾಪಿಕ್. ಇದನ್ನು ಇನ್ನೊಂದು ಸಾರಿ ಬೇಕಿದ್ರೆ ಲಾಸ್ಟಲ್ಲಿ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ GDP ಅಂತ ಕಾನ್ಸೆಪ್ಟ್ಗಳನ್ನು ಬಹಳ ಬೇಗ ನಾವು ಕರೆಕ್ಟ್ ಮಾಡ್ಕೊಳ್ತಾ ಹೋಗಬೇಕು. ಅದಕ್ಕೋಸ್ಕರ ಇಲ್ಲಿ ಇಂಪಾರ್ಟೆಂಟ್ ಇಲ್ಲದೆ ಇರೋದನ್ನು ಜಾಸ್ತಿ ಫೋಕಸ್ ಮಾಡ್ತಾ ಇಲ್ಲ. ಬಹಳ ಬೇಗ ಇದನ್ನು ಮುಗಿಸಿ ಮುಂದಿನ ಕಾನ್ಸೆಪ್ಟನ್ನು ಡೀಟೇಲ್ ಆಗಿ ನೋಡಬೇಕು ಅಂತ ಜಸ್ಟ್ ಹೇಳ್ತಾ ಇದ್ದೀನಿ ಅಷ್ಟೇ. ಇದೊಂದು ಇಂಡಿಫರೆನ್ಸ್ ಕರ್ವ್ ಅಂತ ಇರುತ್ತೆ ಅಂತ. ಇಲ್ಲಿ ಕೇಳ್ತಾ ಇರೋದು ನೋಡಿ, ವೈ ಆರ್ ಆಲ್ ಪಾಯಿಂಟ್ಸ್ ಆನ್ IC ಈಕ್ವಲ್ ಇನ್ ಸ್ಯಾಟಿಸ್ಫ್ಯಾಕ್ಷನ್ ಬಿಕಾಸ್ ಕನ್ಸ್ಯೂಮರ್ ಕನ್ಸಿಡರ್ಸ್ ದೀಸ್ ಕಾಂಬಿನೇಷನ್ ಈಕ್ವಲಿ ಪ್ರಿಫರೆಬಲ್. ICಯಲ್ಲಿ ಏನಿರುತ್ತೆ ಮುಖ್ಯವಾಗಿ, ಎಲ್ಲವೂ ಸಹ ಇಂಪಾರ್ಟೆಂಟ್, ಈಕ್ವಲಿ ಪ್ರಿಫರೆಬಲ್ ಅಂತ ಕನ್ಸ್ಯೂಮರ್ ಡಿಸೈಡ್ ಮಾಡಿರ್ತಾರೆ. ಕಾಂಬಿನೇಷನ್ ಆ ಥರ ಇರುತ್ತೆ. ವೈ ಡಸ್ IC ಸ್ಲೋಪ್ ಡೌನ್ವರ್ಡ್, IC ಯಾಕೆ ಡೌನ್ವರ್ಡ್ ಸ್ಲೋಪ್ ಆಗಿರುತ್ತೆ? ಟು ಗೆಟ್ ಮೋರ್ ಆಫ್ ಒನ್ ಗುಡ್ ಕನ್ಸ್ಯೂಮರ್ ಮಸ್ಟ್ ಗಿವ್ ಅಪ್ ಸಮ್ ಆಫ್ ದಿ ಅದರ್. ಒಂದು ಗುಡ್ ಜಾಸ್ತಿ ಬೇಕು ಅಂತಂದರೆ ಇನ್ನೊಂದನ್ನು ಬಿಟ್ಕೊಡ್ಬೇಕಾಗತ್ತೆ. ಕಾನ್ವೆಕ್ಸ್ ಅಂತ ಕರಿತೇವೆ ಈ ಥರ ಶೇಪಿಗೆ. ಯಾಕೆ ಕಾನ್ವೆಕ್ಸ್ ಇರುತ್ತೆ ಅಂತಂದರೆ, ಬಿಕಾಸ್ ವಿಲ್ಲಿಂಗ್ನೆಸ್ ಟು ಸ್ಯಾಕ್ರಿಫೈಸ್ ಡಿಕ್ರೀಸಸ್ ಈಚ್ ಟೈಮ್. ಯಾಕಂದ್ರೆ ನೀವು ಒಂದನ್ನು ಪಡ್ಕೋಬೇಕಾದ್ರೆ ಇನ್ನೊಂದನ್ನು ಬಿಟ್ಕೊಡ್ತೀವಲ್ವಾ, ಸ್ಯಾಕ್ರಿಫೈಸ್ ಮಾಡೋದು. ವಿಲ್ಲಿಂಗ್ನೆಸ್ ಟು ಸ್ಯಾಕ್ರಿಫೈಸ್ ಮಾಡುವಂಥ ವಿಲ್ಲಿಂಗ್ನೆಸ್ಸು ಟೈಮ್ ಜೊತೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಕ್ಯಾನ್ IC ಬಿ ಸ್ಟ್ರೇಟ್ ಆಗಿರ್ಬೋದಾ ಕರ್ವು? ಥಿಯರಿಟಿಕಲಿ ಓನ್ಲಿ ವೆನ್ ಗುಡ್ಸ್ ಆರ್ ಪರ್ಫೆಕ್ಟ್ ಸಬ್ಸ್ಟಿಟ್ಯೂಟ್ಸ್. ಇದು ರೇರು. ಪರ್ಫೆಕ್ಟ್ ಸಬ್ಸ್ಟಿಟ್ಯೂಟ್ ಇದ್ದಾಗ ಮಾತ್ರ IC ಸ್ಟ್ರೇಟ್ ಆಗಿರ್ಬೋದು. ಕ್ಯಾನ್ IC ಟಚ್ ಆರ್ ಕಟ್ ಆಕ್ಸಸ್? ಈ ಕಡೆ ಎಕ್ಸ್ ಆಕ್ಸಿಸು ವೈ ಆಕ್ಸಿಸ್ ಅಂತ ಇರುತ್ತಲ್ವ, ಅದನ್ನು ಕಟ್ ಮಾಡುತ್ತಾ ಅಂತ ಕೇಳ್ತಾ ಇದ್ದಾರೆ. ನೋ, ಬಿಕಾಸ್ ದಟ್ ಮೀನ್ಸ್ ಕನ್ಸ್ಯೂಮರ್ ವಾಂಟ್ಸ್ ಓನ್ಲಿ ಒನ್ ಗುಡ್ ಆ್ಯಂಡ್ ಝೀರೋ ಆಫ್ ದಿ ಅದರ್. ಇದು ಮಾತ್ರ ಬೇಕು ನನಗೆ, ಅಥವಾ ಈ ಕಡೆ ಇರೋ ಈ ಗುಡ್ಸ್ ಮಾತ್ರ ಬೇಕು, ಈ ಗುಡ್ ಮಾತ್ರ ಬೇಕು ಅಂತ ಡಿಸೈಡ್ ಮಾಡಲ್ಲ ಆಲ್ಮೋಸ್ಟು. ಹಾಗೆ ಮಾಡಿದರೆ ವಿಚ್ ವೈಲೇಟ್ಸ್ ಪ್ರಿಫರೆನ್ಸ್ ಅಸಂಪ್ಷನ್. ಅವನಿಗೆ ಬೇರೆ ಬೇರೆದನ್ನು ಪಡ್ಕೊಳ್ಬೇಕಾದಂಥ ಪ್ರಿಫರೆನ್ಸ್ ಇದೆ, ಅದು ವೈಲೇಟ್ ಆಗಿಬಿಡುತ್ತೆ ಆವಾಗ. ಕ್ಯಾನ್ ಟೂ ICs ಇಂಟರ್ಸೆಕ್ಟ್? ಇಲ್ಲ, IC ಇಂಟರ್ಸೆಕ್ಟ್ ಆಗಲ್ಲ. ದಟ್ ವುಡ್ ವೈಲೇಟ್ ದಿ ಲಾಜಿಕ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ರ್ಯಾಂಕಿಂಗ್. ಸ್ಯಾಟಿಸ್ಫ್ಯಾಕ್ಷನ್ ರ್ಯಾಂಕಿಂಗನ್ನು ವೈಲೇಟ್ ಮಾಡುತ್ತೆ ಅದು. ವಾಟ್ ಡಸ್ ಶಿಫ್ಟಿಂಗ್ ಟು ಹೈಯರ್ IC ಮೀನ್? ಹೈಯರ್ IC ಅಂತಂದರೆ ಜಾಸ್ತಿ ಸ್ಯಾಟಿಸ್ಫ್ಯಾಕ್ಷನ್ ಅಂತ. ಇಂಪ್ರೂವ್ಮೆಂಟ್ ಇನ್ ಲೈಫ್ ಸ್ಟೈಲ್, ಇನ್ಕಮ್, ವೆಲ್ಬೀಯಿಂಗ್. ಲೈಫ್ ಸ್ಟೈಲ್ ಇರ್ಬೋದು, ಇನ್ಕಮ್, ವೆಲ್ಬೀಯಿಂಗ್ನಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಅಂತ. ಈ ಶಾರ್ಟ್ ನೋಟ್ಸನ್ನು ಬರೆದಿಟ್ಕೊಳ್ಳಿ. ಏನು ಸಿಂಪಲ್ಲಾಗಿ ಇಂಡಿಫರೆನ್ಸ್ ಕರ್ವ್ ಅಂತಂದರೆ ಏನು ತೋರಿಸುತ್ತೆ? ಅದು ಕಾಂಬಿನೇಷನ್ ಆಫ್ ಟೂ ಗುಡ್ಸ್, ಎರಡು ವಸ್ತುಗಳ ಒಂದು ಕಾಂಬಿನೇಷನ್ ದಟ್ ಗಿವ್ಸ್ ದಿ ಸೇಮ್ ಸ್ಯಾಟಿಸ್ಫ್ಯಾಕ್ಷನ್. ಎರಡು ಒಂದೇ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇದೆ. ಕನ್ಸ್ಯೂಮರ್ ಇಸ್ ಇಂಡಿಫರೆಂಟ್ ಬಿಟ್ವೀನ್ ದೆಮ್. ಅದನ್ನು ಬಳಸ್ತಾ ಇರುವಂಥ ಕನ್ಸ್ಯೂಮರಿಗೆ ಇಂಡಿಫರೆನ್ಸ್ ಅಂತಂದರೆ
ಅವನು ಒಟ್ಟಾರೆ ಕಾಂಬಿನೇಷನನ್ನು ನೋಡ್ತಾ ಇದ್ದಾನೆ ಹೊರತು ಪ್ರತಿಯೊಂದನ್ನು ಡಿಫ್ರೆಂಟಾಗಿ ನೋಡ್ತಾ ಇಲ್ಲ. ಎರಡು ಬೇಕು ಅವನಿಗೆ. ಆಲ್ ಪಾಯಿಂಟ್ಸ್ ಆನ್ ಐ ಸಿ ಅಂತಂದರೆ ಈಕ್ವಲ್ ಸ್ಯಾಟಿಸ್ಫ್ಯಾಕ್ಷನ್. ಐ ಸಿ ಸ್ಲೋಪ್ಸ್ ಡೌನ್ವರ್ಡ್ ಅಂತಂದರೆ ಟು ಗೆಟ್ ಮೋರ್ ಆಫ್ ಒನ್ ಗುಡ್ ಈ ಗಿವ್ ಅಪ್ ಸಮ್ ಆಫ್ ದಿ ಅದರ್. ಐ ಸಿ ಇಸ್ ಕಾನ್ವೆಕ್ಸ್ ಅಂತಂದರೆ MRS ಫಾಲ್ಸ್. ಹೈಯರ್ ಐ ಸಿ ಹೈಯರ್ ಸ್ಯಾಟಿಸ್ಫ್ಯಾಕ್ಷನ್ನು. ಐ ಸಿ ಇಸ್ ನೆವರ್ ಇಂಟರ್ಸೆಕ್ಟ್. ಇಷ್ಟು ಕೀ ಫೀಚರ್ಗಳು. ಇಂಪಾರ್ಟೆಂಟ್ ರೂಲ್ ನೋಡಿ, ಐ ಸಿ ಕೆನಾಟ್ ಬಿ ಅಪ್ವರ್ಡ್ ಸ್ಲೋಪಿಂಗ್, ಐ ಸಿ ಕೆನಾಟ್ ಟಚ್ ಆಕ್ಸಸ್, ಐ ಸಿ ಕೆನಾಟ್ ಇಂಟರ್ಸೆಕ್ಟ್ ಅನದರ್ ಐ ಸಿ, ಸ್ಟ್ರೇಟ್ ಐ ಸಿ ಓನ್ಲಿ ಇಫ್ ಪರ್ಫೆಕ್ಟ್ ಸಬ್ಸ್ಟಿಟ್ಯೂಟ್ಸ್. ಬೇರೆ ಪರ್ಫೆಕ್ಟ್ ಸಬ್ಸ್ಟಿಟ್ಯೂಟ್ಗಳಿದ್ದರೆ ಮಾತ್ರ ಸ್ಟ್ರೇಟ್ ಆಗಿರುತ್ತೆ. ಈ ಕಾನ್ಸೆಪ್ಟ್ಗಳ ಬಗ್ಗೆ ಅರ್ಥ ಆಗದೇ ಇದ್ದರೆ, ಏನಿದು ಒಂದು ಸ್ವಲ್ಪನೂ ಅರ್ಥ ಆಗಿಲ್ಲ ಅಂತ ಅನಿಸಿದರೆ ಏನೂ ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ತನಕ ಏನೂ ದೊಡ್ಡ ಕ್ವಶನ್ಗಳು ಬಂದಿಲ್ಲ ಇದ್ರ ಬಗ್ಗೆ. ಆದರೆ ಎಕನಾಮಿ ಅಂತ ಹೇಳಿದಾಗ ಕೆಲವರು ಇದನ್ನು ಹೇಳಿಲ್ಲ ಅದನ್ನು ಹೇಳಿಲ್ಲ ಅಂತ ಕೆಲವರಿಗೆ ಅನಿಸ್ತಾ ಇರುತ್ತೆ. ಜಸ್ಟು ಮೆನ್ಷನ್ ಮಾಡಿದ್ದಷ್ಟೇ ಇದು. ಇಷ್ಟೆಲ್ಲ ಡೀಟೇಲ್ಸು ಸಹ ಬೇಕಾಗಿರಲಿಲ್ಲ. ಆದರೆ ಕೆಲವರಿಗೆ ತಿಳಿದುಕೊಳ್ಳುವ ಕುತೂಹಲ ಇದ್ದರೆ ಅಂಥವ್ರು ನೋಡಲಿ ಅಂತ ಮಾಡಿರೋದು ಅಷ್ಟೇ ಇದು. ಒಂದು ವೇಳೆ ಇದನ್ನು ಎಕ್ಸ್ಟ್ರಾ ಡೀಟೇಲ್ಸ್ ಬೇಕು ಅಂತಂದರೆ ಎಲ್ಲ ವಿಷಯ ಮುಗಿದ ಮೇಲೆ ಮತ್ತೆ ಡಿಸ್ಕಸ್ ಮಾಡೋಣ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಸ್ಟೇ ಹೆಲ್ದಿ, ಸ್ಟೇ ಫ್ಯಾಂಟಾಸ್ಟಿಕ್.